ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈಗ ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕ್ಸ್ಕೊಂಡಿರ್ತೀವಲ್ಲ, ಆ ಕುಚ್ಚಿಗೆ ಹೇಗೆ ಹೈಲೈಟಾಗಿ ಬ್ರೈಡಲ್ ಡಿಸೈನು ತುಂಬ ಹೈಲೈಟಾಗಿ ಕಾಣಿಸೋ ಥರ ನಾವು ಯಾವ ರೀತಿ ಬೀಡ್ಸ್ ಹಾಕ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೀಗೆ ಹೆಚ್ಚಿನ ವೆರೈಟಿ ಡಿಸೈನ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕ್ಸ್ಕೊಂಡಿರೋರು ಈ ರೀತಿ ನಾವೇ ಮನೆಗೆ ತೊಗೊಂಬಂದು ಬೀಡ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿ ಲುಕ್ಕು. ನಾವು ಇದೇ ಬೀಡ್ಸ್ನ ನಾವು ಮಾಮೂಲಿ ಅಂಗಡಿಲೇ ಹಾಕ್ಸ್ಕೊಳ್ಳೋಣ ಅಂದರೆ ತುಂಬ ರೇಟ್ ಕೇಳ್ತಾರೆ. ಅದ್ರ ಬದಲು ನಾವು ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕ್ಸ್ಕೊಂಡು ಈ ರೀತಿ ನಾವೇ ನಮ್ಮ ಸ್ಯಾರಿಗೆ ಕಾಂಬಿನೇಷನ್ ನೋಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನಾನು ಯಾವ ರೀತಿ ಬೀಡ್ಸ್ನ ಹಾಕ್ಕೋತಾ ಇದ್ದೀನಿ ಅಂತ. ಇದೇ ರೀತಿ ನೀವು ಹಾಕ್ಕೋಬೋದು. ನೋಡಿ, ನಾನು ಮೊದಲಿಗೆ ಪಲ್ಲು ಏನು ಕಲರ್ ಇದೆ ಆ ಕಲರಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ಡು, ಸ್ಟಿಚಿಂಗ್ ಥ್ರೆಡ್ನೇ ತೊಗೊಂಡಿದ್ದೀನಿ ನಾನು. ಕುಚ್ಚು ಥ್ರೆಡ್ ಅಲ್ಲ ಇದು. ಸ್ಟಿಚಿಂಗ್ ಥ್ರೆಡ್ ಆದರೆ ತುಂಬ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನೋಡಿ ಬಿಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಬಿಡ್ಸ್ನ ಹಾಕ್ಕೊಂಡು ನಾವೇನಿದೆ ಪಲ್ಲುದು ಏನು ಜಿಗ್ಜಾಗ್ ಮಾಡಿಸಿರ್ತೀವೋ ಆ ಜಿಗ್ಜಾಗ್ ಥ್ರೆಡ್ ಒಳಗಡೆಯಿಂದನೇ ಈ ರೀತಿ ಸೂಜಿನ ಹೊರಗಡೆ ತೊಗೊಂಡು ಈ ರೀತಿ ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ಸ್ಯಾರಿಗೆ ಸೇರಿಸಿ ನಾಟ್ ಹಾಕ್ಕೊಂಡ್ರೆ ತುಂಬ ಗಟ್ಟಿ ಇರುತ್ತೆ. ಈ ರೀತಿ ನಾಟ್ ಹಾಕ್ಕೊಂಡು ನೋಡಿ ಇಲ್ಲೊಂದು ಬೀಡ್ ಆ್ಯಡ್ ಮಾಡಿಕೊಂಡು ಇವಾಗ ನಾವೇನು ಜಿಗ್ಜಾಗ್ ಪಲ್ಲುಯಿಂದನೇ ಹೊರಗಡೆಗೆ ಈ ರೀತಿ ಕುಚ್ಚು ಒಳಗಡೆಯಿಂದನೇ ಹೊರಗಡೆ ತೊಗೊಳೋಣ ಥ್ರೆಡ್ನ. ನೋಡಿ ಈ ರೀತಿ ಥ್ರೆಡ್ ತೊಗೊಂಡು ಅಲ್ಲಿಗೆ ಮತ್ತೊಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಕುಚ್ಚು ಒಂದು ಬೀಡು ಈ ರೀತಿ ಹಾಕ್ಕೋತಾ ಇದ್ದೀನಿ ನಾನು. ತುಂಬ ಹೈಲೈಟಾಗಿ ಕಾಣಿಸುತ್ತೆ ಸ್ಯಾರಿ. ಬರೀ ಬೇಬಿ ಕುಚ್ಚು ಹಾಕ್ಕೊಂಡು ಬೀಡ್ಸ್ ಯಾವುದೂ ಇಲ್ಲ ಅಂದರೆ ಅಷ್ಟು ಗ್ರ್ಯಾಂಡಾಗಿರೋದಿಲ್ಲ. ನೋಡಿ ಈ ಥರ ಟ್ರೈ ಮಾಡಿ, ತುಂಬ ಗ್ರ್ಯಾಂಡಾಗಿರುತ್ತೆ. ಸುಲಭವಾಗಿ ಅಂಗಡೀಲಿ ಪ್ರತಿ ಬ್ಯಾಂಗಲ್ ಸ್ಟೋರಲ್ಲೂ ಈ ಥರ ಬೀಡ್ಸ್ಗಳು ಸಿಗುತ್ತೆ. ಯಾವ ರೀತಿ ಬೀಡ್ಸ್ ಬೇಕೋ ಆ ರೀತಿ ಬೀಡ್ಸ್ನ ತೊಗೊಂಬಂದು ನಾವೇ ಆರಾಮಾಗಿ ಈ ಥರ ಕೂತ್ಕೊಂಡು ಮನೆಯಲ್ಲಿ ಕಮ್ಮಿ ಟೈಮಲ್ಲೇ ಬ್ರೈಡಲ್ ಡಿಸೈನ್ ಲುಕ್ನ ಕೊಡ್ಬೋದು. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.